ಯಾವುದೇ ಹೀರೋ ಆದರೂ ಕೂಡ ಭೂಗತ ಲೋಕದ ಸಿನಿಮಾಗಳನ್ನು ಒಪ್ಕೊಳ್ಳಿಕ್ಕೆ ಭಯಪಡ್ತಾರೆ. ಕೆಲವರು ಹಿಟ್ ಹೆಜ್ಜೆನ ಹಿಂದೆ ಇಡೋದು ಸಹಜ. ಆದರೆ ನೀವು ಮುಂದೆ ಇಟ್ಟಿದ್ದೀರಾ. ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತೀರಾ? ಯಾಕಂತ ಹೇಳಿದ್ರೆ ಭೂಗತ ಲೋಕದ ಸಿನಿಮಾಗಳಂತ ಹೇಳಿದ್ರೆ ಒಂದಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. ಸೊ ಹಾಗಾಗಿ ಯಾವ ರೀತಿ ರೆಡಿ ಆಗಿದ್ದೀರಾ? ಸರ್, ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನು ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ರೆ ಖಂಡಿತ ಯಾವುದೇ ಒಂದು ಪಾತ್ರ ಬಂದ್ರೂ ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮಗೆ ಇದು ಕಾಲ್ಪನಿಕ ಸಿನಿಮಾ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ದಿಸ್ ಇಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲುಯೆನ್ಸ್ ಇರಬಹುದು, ಬೇರೆಯವರ ಒಂದು ಹೆಸರುಗಳಾಗಲಿ ಅಥವಾ ಇನ್ಫ್ಲುಯೆನ್ಸ್ ಇರ್ಬೋದು. ಹಾಗಾಗಿ ನನಗೆ ಯಾವುದೇ ರೀತಿ, ಯಾಕಂದರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮಗೆ ಏನು ಅನಿಸಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಬಯೋಪಿಕ್. ಟು ಬಿ ಫ್ರ್ಯಾಂಕ್, ಬಯೋಪಿಕ್ ಮಾಡಿದಾಗ ಇವೆಲ್ಲ ನಿಮಗೆ ಅನ್ಸ್ಬೋದು, ಎಲ್ಲ ಇದನ್ನು ಮಾಡ್ತಾ ಇದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ದಿಸ್ ಇಸ್ ನಾಟ್ ಅ ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ಗಳು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನಗೆ ಭಾಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು. ಬಲರಾಮ ಅನ್ನೋದು ಏನಕ್ಕೆ ಅಂದರೆ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೇಜರ್ ಟೌನ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾನರಿ ರೋಡ್ ಇತ್ತು. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೇಜರ್ ಟೌನ್. ಈ ಕಡೆ ಮಾಸ್ಕ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ಲು ನಾನು ಬಂದು ಎಲ್ಲ ಹುಡುಗರು ಅದಾದಮೇಲೆ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್. ಅಲ್ಲಿ ಎಲ್ಲ ರೌಡಿಸಮ್ ಆಗಲಿ, ಎಲ್ಲ ಹುಡುಗರು ಆಗಲಿ. ಸೊ ನಾವು ಅದೇ ಒಂದು ಗಾಳಿಪಟಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸುಮ್ಮನೆ ಯಾವುದೋ ಒಂದು ಪಾರಿವಾಳಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ಜೇಸಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೂ ಮಾಡಿರಲ್ಲ, ಸುಮ್ಮನೆ ಬಾರೋ ಮಚ್ಚ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡಿಬಿಟ್ಟು ಅಂಧರಾಗಿರೋದು ನೋಡಿದ್ದಾರೆ. ನಾನು ಜೇಸಿಗೆಲ್ಲ ಹೋದಾಗ ಏನು ಕೇಸ್ಗಳೇ ಮಾಡಿರೋ ಹುಡುಗರು, ಮಾಡದೇ ಇರೋ ಹುಡುಗರೆಲ್ಲ ಹಣ ಏನಣ್ಣ ಹಿಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ಐ ವಾಸ್ ನಮ್ಮ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಹಾಗಾಗಿ ಇವತ್ತಿಗೂ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರೋಕ್ಕೆ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು, ಭಾಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೇ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಸಾಹೇಬರು ಹಾಗೂ ಭಜನ್ ಸಾಹೇಬರು. ನನಗೆ ಭಾಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ತಂದೆ ಮೇಲೆ ತುಂಬ ಗೌರವ ಇದೆ ಅವ್ರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನೂ ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗೆ ಯಾರು ಏನೂ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡಲ್ಲಿ ಸಿನಿಮಾ ನೋಡ್ಕೊಂಡ್ಬಂದು ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು ಅವರು. ಸೊ ಹಾಗಾಗಿ ನನಗೇನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಒಲವಿದೆ. ಸೊ ಹಾಗಾಗಿ ಯಾವುದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್.